ನಮಸ್ಕಾರ. ನ್ಯಾಚುರಲ್ ಬೀಯಿಂಗ್ಸ್ ಆಫ್ ದ ವರ್ಲ್ಡ್ಗೆ ಸ್ವಾಗತ. ಈ ಜಗತ್ತಿನಲ್ಲಿ ಪ್ರತಿ ಜೀವಿಯೂ ಒಂದು ಕಥೆಯನ್ನು ಹೇಳುತ್ತದೆ. ಕೆಲವೊಂದು ದೊಡ್ಡವು, ಕೆಲವೊಂದು ಸಣ್ಣವು. ಇಂದು ನಾವು ಒಂದು ಪುಟ್ಟ ಓಕ್ ಮರದ ಬೀಜದ ಕಥೆಯನ್ನು ನೋಡೋಣ. ಇದು ಓಕಿ ಎಂಬ ಬೀಜ. ಓಕಿ ಒಂದು ದೊಡ್ಡ, ಗಟ್ಟಿಮುಟ್ಟಾದ ಓಕ್ ಮರದಿಂದ ಬಿದ್ದಿದೆ. ಅದರ ಸುತ್ತಲೂ ಬೃಹತ್ ಮರಗಳು ನಿಂತಿವೆ. ಅದಕ್ಕೆ ಸೂರ್ಯನ ಬೆಳಕು ಮತ್ತು ಬೆಚ್ಚಗಿನ ನೆಲದ ಕನಸು. ಆದರೆ ಅದರ ಪಯಣ ಸುಲಭವಲ್ಲ. ಒಂದು ದಿನ ಬಲವಾದ ಗಾಳಿ ಬೀಸುತ್ತದೆ. ಪ್ರಕೃತಿಯು ತನ್ನದೇ ಆದ ರೀತಿಯಲ್ಲಿ ಬೀಜಗಳನ್ನು ಹರಡುತ್ತದೆ. ಹೀಗೆ ಪ್ರಯಾಣ ಮಾಡುತ್ತಾ ಅದು ಕೊನೆಗೆ ಫಲವತ್ತಾದ ಮಣ್ಣಿನ ಒಂದು ಸಣ್ಣ ಬಿರುಕಿನಲ್ಲಿ ನೆಲೆಗೊಳ್ಳುತ್ತದೆ. ಮಳೆ ಬರುತ್ತದೆ. ಆ ಬೀಜವು ನೀರನ್ನು ಹೀರಿಕೊಳ್ಳುತ್ತದೆ. ಮಣ್ಣಿನಲ್ಲಿರುವ ಅಣುಜೀವಿಗಳು, ಬ್ಯಾಕ್ಟೀರಿಯಾಗಳು ಆ ಬೀಜಕ್ಕೆ ಆಹಾರ ಒದಗಿಸುತ್ತವೆ. ಇದು ಪ್ರಕೃತಿಯ ಸಹಯೋಗ. ನಿಧಾನವಾಗಿ, ಬಹಳ ನಿಧಾನವಾಗಿ ಆ ಸಣ್ಣ ಬೀಜವು ಮಣ್ಣಿನಿಂದ ಹೊರಗೆ ಬಂದು ಮೊದಲ ಚಿಗುರನ್ನು ಹೊರಹಾಕುತ್ತದೆ. ಅದು ಸೂರ್ಯನ ಬೆಳಕಿಗೆ ಎದುರಾಗಿ ನಿಂತು ದ್ಯುತಿಸಂಶ್ಲೇಷಣೆಯ ಮೂಲಕ ತನ್ನ ಜೀವನವನ್ನು ಆರಂಭಿಸುತ್ತದೆ. ಈಗ ಓಕಿ ಇನ್ನು ಕೇವಲ ಬೀಜವಲ್ಲ, ಅದೊಂದು ಸಣ್ಣ ಸಸಿ. ವರ್ಷಗಳು ಕಳೆಯುತ್ತವೆ. ಸಣ್ಣ ಸಸಿ ಗಟ್ಟಿಯಾದ ಕಾಂಡ ಮತ್ತು ವಿಶಾಲವಾದ ರೆಂಬೆಗಳನ್ನು ಹೊಂದಿರುವ ದೊಡ್ಡ ಮರವಾಗುತ್ತದೆ. ಈಗ ಓಕಿ ಕೇವಲ ಒಂದು ಮರವಲ್ಲ, ಅದು ಪಕ್ಷಿಗಳಿಗೆ ಆಶ್ರಯ, ಅಳಿಲುಗಳಿಗೆ ಮನೆ ಮತ್ತು ಅನೇಕ ಸಣ್ಣ ಜೀವಿಗಳಿಗೆ ಆಹಾರದ ಮೂಲವಾಗಿದೆ. ಇದರ ಬೇರುಗಳು ಮಣ್ಣನ್ನು ಹಿಡಿದಿಟ್ಟುಕೊಂಡು ಆ ಪ್ರದೇಶದ ಇಡೀ ಪರಿಸರ ವ್ಯವಸ್ಥೆಗೆ ಜೀವ ನೀಡುತ್ತಿವೆ. ಒಂದು ಸಣ್ಣ ಬೀಜದ ಜೀವನ ಎಷ್ಟು ಮಹತ್ವದ್ದು! ಪ್ರಪಂಚದ ಎಲ್ಲಾ ನೈಸರ್ಗಿಕ ಜೀವಿಗಳು, ನ್ಯಾಚುರಲ್ ಬೀಯಿಂಗ್ಸ್ ಆಫ್ ದ ವರ್ಲ್ಡ್, ಹೀಗೆ ಪರಸ್ಪರ ಸಂಪರ್ಕ ಹೊಂದಿವೆ. ಪ್ರತಿಯೊಂದು ಜೀವಿಯೂ ಇನ್ನೊಂದಕ್ಕೆ ಆಶ್ರಯ ಮತ್ತು ಸಹಾಯ ನೀಡುತ್ತದೆ. ಪ್ರಕೃತಿಯ ಈ ಅದ್ಭುತ ಚಕ್ರವನ್ನು ಅರ್ಥ ಮಾಡಿಕೊಂಡಾಗ ನಾವು ಅದರ ನಿಜವಾದ ಸೌಂದರ್ಯವನ್ನು ಕಾಣುತ್ತೇವೆ. ಪ್ರಕೃತಿಯ ಇನ್ನೊಂದು ಅದ್ಭುತ ಕಥೆಯನ್ನು ಕೇಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೂ ಹೊರಗೆ ಹೋಗಿ ಮತ್ತು ಈ ಜಗತ್ತಿನ ನೈಸರ್ಗಿಕ ಜೀವಿಗಳನ್ನು ಗಮನಿಸಿ. ಧನ್ಯವಾದಗಳು.